ಬಂದ್ ಬಂದ್ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಒಬ್ರು ಹೇಳಿದ್ರೆ ಮಾತ್ರಕ್ಕೆ ಬಂದ್ ಆಗುತ್ತಾ? ಬಂದ್ಗೆ ಎಲ್ಲಾ ಸಂಘಟನೆಗಳ ನಡುವೆ ಒಮ್ಮತ ಮೂಡಿದ್ಯಾ? ಶನಿವಾರ ನಿಜವಾಗ್ಲೂ ಬಂದ್ ಆಗುತ್ತಾ? ಬಂದ್ ಆದ್ರೂ ಏನಿರುತ್ತೆ ಏನಿರಲ್ಲ? ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾ? ಈ ಎಲ್ಲಾ ಡೌಟ್ಗೆ ಇಲ್ಲಿದೆ ನೋಡಿ ಉತ್ತರ. ಬಂದ್ ಬಂದ್ ಶನಿವಾರ ಕರ್ನಾಟಕ ಬಂದ್. ಬಂದ್ಗೆ ಸಂಘಟನೆಗಳ ನೈತಿಕ ಬೆಂಬಲ ಅಷ್ಟೇನಾ? ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಏನೇ ಆದ್ರೂ ಮಾರ್ಚ್ 22ಕ್ಕೆ ಬಂದ್ ಮಾಡಿಯೇ ಸಿದ್ಧ, ಯಾವುದೇ ಬದಲಾವಣೆ ಇಲ್ಲ ಅಂತ ಕಟ್ಟಿ ಮುರಿದಂಗೆ ಹೇಳಿದ್ರು. ಇದೀಗ ಆ ಬಂದ್ಗೆ 2 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಂದ್ಗೆ 10 ಹಲವು ಸಂಘಟನೆಗಳು ನೈತಿಕ ಬೆಂಬಲ ಕೊಟ್ಟಿದ್ರೆ, ಕೆಲ ಸಂಘಟನೆಗಳ ಬಂದ್ಗೆ ಅಪಸ್ವರ ಎತ್ತಿದೆ. ಬಂದ್ಗೆ ಹೋಟೆಲ್ ಸಂಘಟನೆ ನೈತಿಕ ಬೆಂಬಲ. ಬಂದ್ ದಿನ ಬದಲಿಸುವಂತೆ ಕ್ಯಾಂಪ್ಸ್ ಮನವಿ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಹೋಟೆಲ್ ಅಸೋಸಿಯೇಷನ್ ಕೇವಲ ನೈತಿಕ ಬೆಂಬಲ ನೀಡಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ನಾಳೆ ತಿಳಿಯಲಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ ದಿನ ಬದಲಿಸುವಂತೆ ಮನವಿ ಮಾಡಿದೆ. ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೂ ಒಂದು ನಾವು ಸಭೆಯನ್ನು ಸೇರ್ತಾ ಇದೀವಿ. ನಾಳೆ ಈ ಸಭೆಯನ್ನು ಸೇರಿ ನಾಳೆ ಉಳಿದಂತ ಎಲ್ಲ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಸಂಪೂರ್ಣವಾದಂತ ಬೆಂಬಲ ಯಾವ ರೀತಿಯಲ್ಲಿ ನಾವು ಕೊಡಬಹುದು, ಈ ಶಾಲೆಗೆ ಸಂಬಂಧ ಬಿಟ್ಟಂತೆ ಸೀಮಿತವಾಗಿ ನಾವು ಬಿಟ್ಟು ಬೇರೆ ಏನಾದರೂ ಕೊಡಬೇಕಾ ಅನ್ನೋದನ್ನ ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ವಾಟಾಳ್ ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಮಾರ್ಚ್ 21ರಂದು ಪ್ರತ್ಯೇಕ ಪಾದಯಾತ್ರೆ. ಇತ್ತ ವಾಟಾಳ್ ಕರೆ ಕೊಟ್ಟಿರೋ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಟಕ್ಕರ್ ಕೊಟ್ಟಿದೆ. ಮಾರ್ಚ್ 21ರಂದು ನೀರಾವರಿ ಯೋಜನೆಗೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಾಟಾಳ್ ಅವರ ಬಗ್ಗೆ ವಿಶೇಷವಾದಂತಹ ಅಭಿಮಾನ ಮತ್ತು ಗೌರವವನ್ನು ಹೊಂದ್ಕೊಂಡಿರುವಂತಹ ಸಂಘಟನೆ ನಾವೆಲ್ಲರೂ ಸಹ. ಅವರ ಹೋರಾಟ ಇವತ್ತು ಕೆಲವು ಅವರು ಇಟ್ಟಿರುವಂತಹ ಬೇಡಿಕೆ ಎಂಇಎಸ್ ಗುಂಡಗಳಿರಬಹುದು, ಅಥವಾ ಬೆಂಗಳೂರು ನಗರದಲ್ಲಿ ಉದ್ಯೋಗ ಸಮಸ್ಯೆ ಇರಬಹುದು, ಬೇರೆಯವರ ದಬ್ಬಾಳಿಕೆ ಇರಬಹುದು, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಾಳಿ ಇರಬಹುದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಬಂದನ್ನ ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದ್ಗೆ ಇವತ್ತು ಪಾದಯಾತ್ರೆಯಲ್ಲಿ ಇರೋದ್ರಿಂದ ನಾವು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡ ಅನ್ನುವಂಥದ್ದು ನಾವು 21ನೇ ತಾರೀಕೆಲ್ಲ ಸೇರಿ ಅಲ್ಲಿ ತೀರ್ಮಾನವನ್ನ ಮಾಡ್ತೀವಿ. ಮೈಸೂರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸ್ವತಃ ವಾಟಾಳ್ ರಸ್ತೆಗಿಳಿದು ಮನವಿ ಮಾಡಿದ್ದಾರೆ. ಏನೇ ಆಗಲಿ ಕರ್ನಾಟಕ ಬಂದ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿವೆ. ಇನ್ನು ಶನಿವಾರ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೆ ಅಂತ ಕಾದ್ ನೋಡಬೇಕಷ್ಟೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂದ್ ಬಂದ್ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಒಬ್ರು ಹೇಳಿದ್ರೆ ಮಾತ್ರಕ್ಕೆ ಬಂದ್ ಆಗುತ್ತಾ? ಬಂದ್ಗೆ ಎಲ್ಲಾ ಸಂಘಟನೆಗಳ ನಡುವೆ ಒಮ್ಮತ ಮೂಡಿದ್ಯಾ? ಶನಿವಾರ ನಿಜವಾಗ್ಲೂ ಬಂದ್ ಆಗುತ್ತಾ? ಬಂದ್ ಆದ್ರೂ ಏನಿರುತ್ತೆ ಏನಿರಲ್ಲ? ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾ? ಈ ಎಲ್ಲಾ ಡೌಟ್ಗೆ ಇಲ್ಲಿದೆ ನೋಡಿ ಉತ್ತರ. ಬಂದ್ ಬಂದ್ ಶನಿವಾರ ಕರ್ನಾಟಕ ಬಂದ್. ಬಂದ್ಗೆ ಸಂಘಟನೆಗಳ ನೈತಿಕ ಬೆಂಬಲ ಅಷ್ಟೇನಾ? ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಏನೇ ಆದ್ರೂ ಮಾರ್ಚ್ 22ಕ್ಕೆ ಬಂದ್ ಮಾಡಿಯೇ ಸಿದ್ಧ, ಯಾವುದೇ ಬದಲಾವಣೆ ಇಲ್ಲ ಅಂತ ಕಟ್ಟಿ ಮುರಿದಂಗೆ ಹೇಳಿದ್ರು. ಇದೀಗ ಆ ಬಂದ್ಗೆ 2 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಂದ್ಗೆ 10 ಹಲವು ಸಂಘಟನೆಗಳು ನೈತಿಕ ಬೆಂಬಲ ಕೊಟ್ಟಿದ್ರೆ, ಕೆಲ ಸಂಘಟನೆಗಳ ಬಂದ್ಗೆ ಅಪಸ್ವರ ಎತ್ತಿದೆ. ಬಂದ್ಗೆ ಹೋಟೆಲ್ ಸಂಘಟನೆ ನೈತಿಕ ಬೆಂಬಲ. ಬಂದ್ ದಿನ ಬದಲಿಸುವಂತೆ ಕ್ಯಾಂಪ್ಸ್ ಮನವಿ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಹೋಟೆಲ್ ಅಸೋಸಿಯೇಷನ್ ಕೇವಲ ನೈತಿಕ ಬೆಂಬಲ ನೀಡಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ನಾಳೆ ತಿಳಿಯಲಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ ದಿನ ಬದಲಿಸುವಂತೆ ಮನವಿ ಮಾಡಿದೆ. ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು
ನೈತಿಕ ಬೆಂಬಲ ಕೊಡಲಿದ್ದೇವೆ. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೂ ಒಂದು ನಾವು ಸಭೆಯನ್ನ ಸೇರ್ತಾ ಇದೀವಿ ನಾಳೆ. ಈ ಸಭೆಯನ್ನ ಸೇರಿ ನಾಳೆ ಉಳಿದಂತ ಎಲ್ಲ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಸಂಪೂರ್ಣವಾದಂತ ಬೆಂಬಲ ಯಾವ ರೀತಿಯಲ್ಲಿ ನಾವು ಕೊಡಬಹುದು, ಈ ಶಾಲೆಗೆ ಸಂಬಂಧ ಬಿಟ್ಟಂತೆ ಸೀಮಿತವಾಗಿ ನಾವು ಬಿಟ್ಟು ಬೇರೆ ಏನಾದರೂ ಕೊಡಬೇಕಾ ಅನ್ನೋದನ್ನ ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ವಾಟಾಳ್ ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಮಾರ್ಚ್ 21ರಂದು ಪ್ರತ್ಯೇಕ ಪಾದಯಾತ್ರೆ. ಇತ್ತ ವಾಟಾಳ್ ಕರೆ ಕೊಟ್ಟಿರೋ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಟಕ್ಕರ್ ಕೊಟ್ಟಿದೆ. ಮಾರ್ಚ್ 21ರಂದು ನೀರಾವರಿ ಯೋಜನೆಗೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಾಟಾಳ್ ಅವರ ಬಗ್ಗೆ ವಿಶೇಷವಾದಂತ ಅಭಿಮಾನ ಮತ್ತು ಗೌರವವನ್ನು ಹೊಂದ್ಕೊಂಡಿರುವಂತಹ ಸಂಘಟನೆ ನಾವೆಲ್ಲರೂ ಸಹ. ಅವರ ಹೋರಾಟ ಇವತ್ತು ಅವರು ಇಟ್ಟಿರುವಂತಹ ಬೇಡಿಕೆ ಎಂಇಎಸ್ ಗುಂಡಗಳಿರಬಹುದು, ಅಥವಾ ಬೆಂಗಳೂರು ನಗರದಲ್ಲಿ ಉದ್ಯೋಗ ಸಮಸ್ಯೆ ಇರಬಹುದು, ಬೇರೆಯವರ ದಬ್ಬಾಳಿಕೆ ಇರಬಹುದು, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಾಳಿ ಇರಬಹುದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಬಂದನ್ನ ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದ್ಗೆ ಇವತ್ತು ಪಾದಯಾತ್ರೆಯಲ್ಲಿ ಇರೋದ್ರಿಂದ ನಾವು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಾವು 21ನೇ ತಾರೀಕೆಲ್ಲ ಸೇರಿ ಅಲ್ಲಿ ತೀರ್ಮಾನವನ್ನ ಮಾಡ್ತೀವಿ. ಮೈಸೂರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸ್ವತಃ ವಾಟಾಳ್ ರಸ್ತೆಗಿಳಿದು ಮನವಿ ಮಾಡಿದ್ದಾರೆ. ಏನೇ ಆಗಲಿ ಕರ್ನಾಟಕ ಬಂದ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿವೆ. ಇನ್ನು ಶನಿವಾರ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೆ ಅಂತ ಕಾದ್ ನೋಡಬೇಕಷ್ಟೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂದ್ ಬಂದ್ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಒಬ್ರು ಹೇಳಿದ್ರೆ ಮಾತ್ರಕ್ಕೆ ಬಂದ್ ಆಗುತ್ತಾ? ಬಂದ್ಗೆ ಎಲ್ಲಾ ಸಂಘಟನೆಗಳ ನಡುವೆ ಒಮ್ಮತ ಮೂಡಿದ್ಯಾ? ಶನಿವಾರ ನಿಜವಾಗ್ಲೂ ಬಂದ್ ಆಗುತ್ತಾ? ಬಂದ್ ಆದ್ರೂ ಏನಿರುತ್ತೆ ಏನಿರಲ್ಲ? ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ? ಈ ಎಲ್ಲಾ ಡೌಟ್ಗೆ ಇಲ್ಲಿದೆ ನೋಡಿ ಉತ್ತರ. ಬಂದ್ ಬಂದ್ ಶನಿವಾರ ಕರ್ನಾಟಕ ಬಂದ್. ಬಂದ್ಗೆ ಸಂಘಟನೆಗಳ ನೈತಿಕ ಬೆಂಬಲ ಅಷ್ಟೇನಾ? ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿತು. ಏನೇ ಆದ್ರೂ ಮಾರ್ಚ್ 22ಕ್ಕೆ ಬಂದ್ ಮಾಡಿಯೇ ಸಿದ್ಧ, ಯಾವುದೇ ಬದಲಾವಣೆ ಇಲ್ಲ ಅಂತ ಕಟ್ಟಿ ಮುರಿದಂಗೆ ಹೇಳಿದ್ರು. ಇದೀಗ ಆ ಬಂದ್ಗೆ 2 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಂದ್ಗೆ ಹಲವು ಸಂಘಟನೆಗಳು ನೈತಿಕ ಬೆಂಬಲ ಕೊಟ್ಟಿದ್ರೆ, ಕೆಲ ಸಂಘಟನೆಗಳ ಬಂದ್ಗೆ ಅಪಸ್ವರ ಎತ್ತಿದೆ. ಬಂದ್ಗೆ ಹೋಟೆಲ್ ಸಂಘಟನೆ ನೈತಿಕ ಬೆಂಬಲ. ಬಂದ್ ದಿನ ಬದಲಿಸುವಂತೆ ಕ್ಯಾಂಪ್ಸ್ ಮನವಿ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಹೋಟೆಲ್ ಅಸೋಸಿಯೇಷನ್ ಕೇವಲ ನೈತಿಕ ಬೆಂಬಲ ನೀಡಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ನಾಳೆ ತಿಳಿಯಲಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ ದಿನ ಬದಲಿಸುವಂತೆ ಮನವಿ ಮಾಡಿದೆ. ಹೋಟೆಲ್ ಉದ್ಯಮ ಅಗತ್ಯ ಸೇವೆ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೂ ಒಂದು ನಾವು ಸಭೆಯನ್ನ ಸೇರ್ತಾ ಇದೀವಿ ನಾಳೆ. ಈ ಸಭೆಯನ್ನ ಸೇರಿ ನಾಳೆ ಉಳಿದಂತ ಎಲ್ಲ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಸಂಪೂರ್ಣವಾದಂತ ಬೆಂಬಲ ಯಾವ ರೀತಿಯಲ್ಲಿ ನಾವು ಕೊಡಬಹುದು, ಈ ಶಾಲೆಗೆ ಸಂಬಂಧ ಬಿಟ್ಟಂತೆ ಸೀಮಿತವಾಗಿ ನಾವು ಬಿಟ್ಟು ಬೇರೆ ಏನಾದರೂ ಕೊಡಬೇಕಾ ಅನ್ನೋದನ್ನ ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ವಾಟಾಳ್ ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಮಾರ್ಚ್ 21ರಂದು ಪ್ರತ್ಯೇಕ ಪಾದಯಾತ್ರೆ. ಇತ್ತ ವಾಟಾಳ್ ಕರೆ ಕೊಟ್ಟಿರೋ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಟಕ್ಕರ್ ಕೊಟ್ಟಿದೆ. ಮಾರ್ಚ್ 21ರಂದು ನೀರಾವರಿ ಯೋಜನೆಗೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಾಟಾಳ್ ಅವರ ಬಗ್ಗೆ ವಿಶೇಷವಾದಂತ ಅಭಿಮಾನ ಮತ್ತು ಗೌರವವನ್ನು ಹೊಂದ್ಕೊಂಡಿರುವಂತಹ ಸಂಘಟನೆ ನಾವೆಲ್ಲರೂ ಸಹ. ಅವರ ಹೋರಾಟ ಇವತ್ತು ಅವರು ಇಟ್ಟಿರುವಂತಹ ಬೇಡಿಕೆ ಎಂಇಎಸ್ ಗುಂಡಗಳಿರಬಹುದು, ಅಥವಾ ಬೆಂಗಳೂರು ನಗರದಲ್ಲಿ ಉದ್ಯೋಗ ಸಮಸ್ಯೆ ಇರಬಹುದು, ಬೇರೆಯವರ ದಬ್ಬಾಳಿಕೆ ಇರಬಹುದು, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಾಳಿ ಇರಬಹುದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಬಂದನ್ನ ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದ್ಗೆ ಇವತ್ತು ಪಾದಯಾತ್ರೆಯಲ್ಲಿ ಇರೋದ್ರಿಂದ ನಾವು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಾವು 21ನೇ ತಾರೀಕೆಲ್ಲ ಸೇರಿ ಅಲ್ಲಿ ತೀರ್ಮಾನವನ್ನ ಮಾಡ್ತೀವಿ. ಮೈಸೂರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸ್ವತಃ ವಾಟಾಳ್ ರಸ್ತೆಗಿಳಿದು ಮನವಿ ಮಾಡಿದ್ದಾರೆ. ಏನೇ ಆಗಲಿ ಕರ್ನಾಟಕ ಬಂದ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿವೆ. ಇನ್ನು ಶನಿವಾರ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೆ ಅಂತ ಕಾದ್ ನೋಡಬೇಕಷ್ಟೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.